ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬರೋಬ್ಬರಿ 3 ವರ್ಷದ ನಂತರ ಸಿ ಎಂ ಬದಲಾವಣೆಗೆ ಡೇಟ್ ಫಿಕ್ಸ್ ಸಾಧಿಸೇ ಬಿಟ್ಟಂತ ಡಿ ಕೆ ಬ್ರದರ್ಸ್. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಈಗ ಸದ್ಯದ ಮಟ್ಟಿಗೆ ಏಪ್ರಿಲ್ 9ಕ್ಕೆ 2 ಕ್ಷೇತ್ರಗಳ ಉಪಚುನಾವಣೆಯ ಸಮರ ನಡೆಯುತ್ತೆ ಮತ್ತು ಮೇ 4ಕ್ಕೆ ಆ 2 ಉಪಚುನಾವಣೆಯ ರಿಸಲ್ಟ್ ಕೂಡ ಬರುತ್ತೆ. ಅದು ಒಂದು ಹಂತಕ್ಕಾದರೆ ಇದೇ 2023 ಮೇ 20ಕ್ಕೆ ಸಿದ್ದರಾಮಯ್ಯನವರು ಸತತ 2ನೇ ಬಾರಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಇದೀಗ 2.25 ವರ್ಷ ಕಳೀತಾ ಬಂದಿದೆ. ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಒಬ್ಬರು ತಾನು ಸಿ ಎಂ ಆಗಿ ಮುಂದುವರಿಯಬೇಕು ಎನ್ನುವಂಥ ಪಣವನ್ನು ತೊಡುತ್ತಾ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ರೆ ಮತ್ತೊಬ್ಬ ಅಭ್ಯರ್ಥಿ ಅಂದರೆ ಸಿ ಎಂ ಕ್ಯಾಂಡಿಡೇಟ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು, ಇಲ್ಲ ನನಗೆ ಸತಾಯ ಗತಾಯ ಸಿ ಎಂ ಪಟ್ಟವನ್ನು ಬಿಟ್ಟುಕೊಡಲೇಬೇಕು, ಇಲ್ಲಾಂದರೆ ಅದರ ಗತಿಯೇ ಬೇರೆಯಾಗುತ್ತೆ, ಅದರ ಲೆಕ್ಕಾಚಾರವೇ ಬೇರೆಯಾಗುತ್ತೆ ಮತ್ತು ಪಕ್ಷಕ್ಕೆ ಅದು ದೊಡ್ಡ ತೊಡಕಾಗುತ್ತೆ ಅನ್ನುವಂಥ ಹೇಳಿಕೆಯನ್ನು ನೇರವಾಗಿ ಅನೇಕ ಸಭೆ ಸಮಾರಂಭಗಳಲ್ಲಿ ಹೇಳ್ಕೊಂಡು ಬರ್ತಾನೆ ಇದ್ದರು. ಅದು ಇದೀಗ ಎಲ್ಲ ಲೆಕ್ಕಾಚಾರ ಚುಕ್ತ ಆಗಿ, ಕ್ಯಾಲ್ಕುಲೇಷನ್ ಆಗಿ, ಗುಣಾಕಾರ ಭಾಗಾಕಾರ ಮೈನಸ್ ಎಲ್ಲವೂ ಆಗಿ ಕೊನೆಗೆ ಬರೋಬ್ಬರಿ 3 ವರ್ಷದ ನಂತರ ಸಿ ಎಂ ಬದಲಾವಣೆಯ ಡೇಟ್ ಕೂಡ ಫಿಕ್ಸ್ ಆಗಿದೆ. ಅದು ಯಾವ ಡೇಟ್ ಅಂದರೆ ಅದೇ ನಮಗೆ ಶಾಕ್ ಆಗುವಂಥದ್ದು. ಯಾವ ದಿನಾಂಕದಂದು 3 ವರ್ಷದ ಹಿಂದೆ ಒಬ್ಬ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಎನ್ನುವಂಥ ಒಬ್ಬ ಪಕ್ಷ ನಿಷ್ಠ ಕಾರ್ಯಕರ್ತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಅದೇ ದಿನ ಇದೀಗ ಬರೋಬ್ಬರಿ 3 ವರ್ಷದ ನಂತರ ಸಿ ಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭ ಒದಗಿ ಬರುತ್ತೆ ಮತ್ತು ಒದಗಿ ಬರಲಿದೆ ಮತ್ತು ಅದು ಕೂಡ ಫಿಕ್ಸ್ ಆಗಿದೆ ಎನ್ನುವಂಥ ಲೆಕ್ಕಾಚಾರ ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡ ಸದ್ದನ್ನು ಮಾಡ್ತಿದೆ. ಅದಕ್ಕೆ ಪೂರಕವೆಂಬಂತೆ ಕೆಲವೊಂದಷ್ಟು ವಿಚಾರವನ್ನು ಹೇಳ್ತೇನೆ. ಆ ವಿಚಾರಗಳು ಇದೀಗ ಪೂರಕವಾಗುತ್ತೆ ಮತ್ತು ಯಾರು ಯಾವ ಬಣ್ಣದಲ್ಲಿದ್ದಾರೆ, ಯಾರು ಯಾವ ಬಣ್ಣದಲ್ಲಿದ್ದರೆ ಅವರಿಗೆ ಸಪೋರ್ಟ್ ಆಗುತ್ತೆ ಮುಂದಿನ ಹಂತದಲ್ಲಿ ಎಲ್ಲವನ್ನು ಗಮನಿಸ್ತಾ ಹೋದರೆ 2023ರಂದು 2000 ಮೇ 23ಕ್ಕೆ ಸಾರ್ವತ್ರಿಕ ಚುನಾವಣೆ ಆದಾಗ, ಅಂದರೆ ಜನರಲ್ ಇಲೆಕ್ಷನ್ ಆದಾಗ ಒಂದು ಕಡೆ ಕಾಂಗ್ರೆಸ್ ಗೆಲ್ಲುತ್ತೆ, ಮತ್ತೊಂದು ಕಡೆ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥ ಒಂದು ಊಹಾಪೋಹದ ಸಮೀಕ್ಷೆಯ ನಡುವೆ ಕೂಡ ಎಲ್ಲ ಸಮೀಕ್ಷೆಯನ್ನು ತಲೆ ಕೆಳಗೆ ಮಾಡಿ ಏಕಾಧಿಪತ್ಯವಾಗಿ, ಅಂದರೆ ಈ ಬಹುಮತಕ್ಕಿಂತ ಹೆಚ್ಚು, ಅಂದರೆ ಯಡಿಯೂರಪ್ಪನ ಹೇಳ್ತಲ್ಲ ಅಜೀರ್ಣವಾಗುವಷ್ಟು ಬಹುಮತವನ್ನು ಪಡ್ಕೊಂಡು, ಅಂದರೆ 135 ಕಾಂಗ್ರೆಸ್ ಪಕ್ಷದವರು ಮತ್ತು ಒಬ್ಬ ಸಪೋರ್ಟಿಂಗ್ ಎಮ್ ಎಲ್ ಎ ಗೆದ್ದುಕೊಬಂದು ಬರೋಬ್ಬರಿ 136 ಎಮ್ ಎಲ್ ಎಗಳ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ಬಹುಮತಕ್ಕೆ ಬರುತ್ತೆ, ಅಧಿಕಾರವನ್ನು ಹಿಡಿಯುವಂಥ ಹಂತಕ್ಕೆ ಬರುತ್ತೆ. ಆದರೆ ಅಧಿಕಾರ ಹಿಡಿಯುವಂಥ ಹಂತಕ್ಕೆ ಬಂದಾಗಲೂ ಕೂಡ ಅಲ್ಲಿ 2 ನಾಯಕರ ಮಧ್ಯೆ ಗೊಂದಲ ಆಗುತ್ತೆ. ಒಂದು, ಸಿದ್ದರಾಮಯ್ಯನವರು ತಾನೇ ಸಿ ಎಂ ಆಗಬೇಕು, ಯಾಕಂದರೆ ನನ್ನ ಮುಖವಾಣಿಯನ್ನು ನೋಡಿಕೊಂಡು ಮತದಾರರು ಮತ ಹಾಕಿದ್ದಾರೆ ಎನ್ನುವಂಥ ಒಂದು ಸಿನಾಪ್ಸಿಸ್, ಒಂದು ವರದಿಯನ್ನು ಹೈಕಮಾಂಡ್ ಮುಂದಿಟ್ಟರೆ, ಮತ್ತೊಂದು ಕಡೆ ಇಲ್ಲ KPCC ಅಧ್ಯಕ್ಷನಾದ ನಾನು ಪಕ್ಷವನ್ನು ಗೆಲ್ಸ್ಕೊ ಬಂದಿದ್ದೇನೆ, ಮತ್ತು ಸಿದ್ದರಾಮಯ್ಯರು ಈಗಾಗಲೇ 2013ರಿಂದ 2018 ತನಕ ಸಿ ಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದ್ರು, ಆದರೂ ಕೂಡ ಅಧಿಕಾರಕ್ಕೆ ಬರಲಿಕ್ಕಾಗಿಲ್ಲ. ಆದರೆ ನಾನು ಪಕ್ಷದ ಅಧ್ಯಕ್ಷನಾದ ನಂತರ ನಾನು ಕಾಂಗ್ರೆಸ್ ಪಕ್ಷವನ್ನು ಇತಿಹಾಸದಲ್ಲಿ ಕಂಡು ಕೇಳರಿಯಾದಂಥ ಮೆಜಾರಿಟಿ ತಂದು ಕೊಟ್ಟಿದ್ದೇನೆ, ಹಾಗಾಗಿ ನನಗೆ ಸಿ ಎಂ ಪಟ್ಟವನ್ನು ಕೊಡಬೇಕು ಎನ್ನುವಂಥ ಒಂದು ವಾದ ವಿವಾದವು ಹೈಕಮಾಂಡ್ ಮುಂದೆ ಬಂದು ಮುಟ್ಟಿತು. ಹೈಕಮಾಂಡ್ ಮುಂದೆ ಮುಟ್ಟಿದಾಗ ಖರ್ಗೆ ಅವರಿದ್ದರು, ವೇಣುಗೋಪಾಲ್ ಇದ್ದರು, ಸುರ್ಜೇವಾಲಾ ಇದ್ದರು, ಜೊತೆಗೆ ರಾಹುಲ್ ಗಾಂಧಿ ಇದ್ದರು ಎನ್ನಲಾಗ್ತಾ ಇತ್ತು. ಆದರೆ ಕೆಲ ದಿನಗಳ ಹಿಂದೆ ಬಂದಂಥ ರಿಪೋರ್ಟ್ಗಳ ಪ್ರಕಾರ ಇಲ್ಲ, ನಾನು ಆ ಒಪ್ಪಂದದಲ್ಲಿ ಇರಲಿಲ್ಲ, ಆ ಒಪ್ಪಂದ ಆಗಿದೆ ಅನ್ನೋದು ಕೊನೆಗೆ ನನ್ನ ಗಮನಕ್ಕೆ ಬಂದಿದ್ದೇ ಹೊರತು ನಾನು ಅದಕ್ಕೆ ಒಪ್ಪಿಗೆ ಸೂಚಿಸಿರಲಿಲ್ಲ ಎನ್ನುವಂಥ ಮಾಹಿತಿ BLR ಪೋಸ್ಟ್ ಕೂಡ ಹೊರಗೆ ಹಾಕಿತ್ತು ಮತ್ತು ಅನೇಕ ಮಾಧ್ಯಮ ಕೂಡ ಹೊರಗೆ ಬಂದಿತ್ತು. ಆದರೆ ಆ ಒಪ್ಪಂದದಲ್ಲಿ ಪರೋಕ್ಷವಾಗಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರು ದೆಹಲಿಯ ಒಂದು, ಅಂದರೆ ಜಮ್ಮು ಕಾಶ್ಮೀರದ ಪ್ರವಾಸದಲ್ಲಿದ್ದರೂ ಕೂಡ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಒಪ್ಪಿಸಿದ್ದು ಅವರ ಸಹೋದರ ಮುಖಾಂತರ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಸಹೋದರರಾದಂಥ ಡಿ ಕೆ ಶಿವಕುಮಾರ್ ಸುರೇಶ್ ಅವರಿಗೆ ಕಾಲ್ ಮಾಡಿ, ಇಲ್ಲ ನಿಮ್ಮ ಅಣ್ಣ ಡಿ ಕೆ ಶಿವಕುಮಾರ್ ಅವರಿಗೆ 2.5 ವರ್ಷಗಳ ನಂತರ ನಾನು ಸಿ ಎಂ ಮಾಡ್ತೇನೆ ಅನ್ನೋ ವಾಗ್ದಾನವನ್ನು ಪಡ್ಕೊಂಡ ನಂತರ ಇದೀಗ, ಅಂದರೆ ಅಂದು 2023 ಮೇ 20ಕ್ಕೆ ಸಿದ್ದರಾಮಯ್ಯನವರು ಸಿ ಎಂ ಆಗಿ ಪ್ರಮಾಣ ಸ್ವೀಕಾರ ಮಾಡ್ತಾರೆ ಮತ್ತು ಮತ್ತು ಈಗಿನ KPCC ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗೆ ಪದಗ್ರಹಣವನ್ನು ಸ್ವೀಕಾರ ಮಾಡ್ತಾರೆ. ಅಷ್ಟಕ್ಕೆ ಒಂದು ಹಂತಕ್ಕೆ ಮುಗಿತು. ಅದಾದ ನಂತರ ಸೀನ್ ಕಟ್ಟಾಗಿ ಡೆವಲಪ್ಮೆಂಟ್ ಆಗಿದ್ದು, ಅಂದರೆ 2025 ನವೆಂಬರ್ 21ಕ್ಕೆ ಅಧಿಕಾರವನ್ನು ಸ್ವೀಕಾರ ಮಾಡಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರು. ಆದರೆ ಅದಕ್ಕಿಂತ ಒಂದು 4 ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ನಮ್ಮ ಮುಂದಿನ ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ನಮ್ಮ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಒಂದು ಮಾತು ಕೇಳಿ ಬಂದಾಗ ಇರುಸು ಮುರುಸಿನಿಂದಲೋ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿಯಿಂದ ದೂರ ಇಡಬೇಕೆನ್ನುವಂಥ ಪ್ಲ್ಯಾನಿಂದನೋ ಎಚ್ ಸಿ ಮಹದೇವಪ್ಪ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, MB ಪಾಟೀಲ್, ಬೆರೆತಿ ಸುರೇಶ್, ಸತೀಶ್ ಜಾರಕಿಹೊಳಿ, KN ರಾಜಣ್ಣ, UT ಖಾದರ್, ಮೇಟಿ ಫ್ಯಾಮಿಲಿ, ಹೀಗೆ ಅನೇಕ ದೊಡ್ಡವರು
ಜೊತೆಗೆ ಜಮೀರ್ ಅಹ್ಮದ್ ಇವರೆಲ್ಲ ಕೂಡಿ ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿ ಯಾವುದೇ ಕಾರಣಕ್ಕೂ ಕೂಡ ನೀವು ಪಟ್ಟವನ್ನು ಬಿಟ್ಟು ಕೊಡಬಾರದು, ಒಂದು ವೇಳೆ ಬಿಟ್ಟು ಕೊಟ್ಟರೆ ಪಕ್ಷ ಮುಳುಗೋಗುತ್ತೆ, ಪಕ್ಷ ಭ್ರಷ್ಟಾಚಾರದಲ್ಲಿ ಬರುತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ BJP ಪಕ್ಷ ಅವರ ಹತಿಯಟ್ಟಲ್ಲಿ ಇಟ್ಕೊಳ್ತೆ ಮತ್ತು ಕೇಸ್ಗಳ ಮುಖಾಂತರ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸ್ಬೋದು. ಹೀಗಾಗಿ ಪಕ್ಷಕ್ಕೆ ದೊಡ್ಡ ಹೊಡೆತ ಆಗುತ್ತೆ ಅನ್ನುವಂಥ ಮುಂದಾಲೋಚನೆಯೋ ಅಥವಾ ಸ್ವಹಿತ ಆಸಕ್ತಿಯ ಮುಖಾಂತರ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಹೋಗುತ್ತಿಲ್ಲ. ಆದರೆ ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿದ್ರು, ಸಿದ್ದರಾಮಯ್ಯನವರು ಪಟ್ಟವನ್ನು ಬಿಟ್ಕೊಂಡು ಒಪ್ಪಿಲ್ಲ. ಅದು ತಾರಕಕ್ಕೇರ್ತು. ಯಾವ ಲೆವೆಲ್ ತಾರಕಕ್ಕೇರ್ತಂದ್ರೆ ಒಂದೇ ಫಂಕ್ಷನ್ ಇಬ್ಬರು ಇದ್ರು ಕೂಡ ಒಬ್ಬರ ಮುಖ ಒಬ್ರು ನೋಡ್ಲಿಕ್ಕಾಗಿಲ್ಲ, ಒಬ್ರು ಕೆಸರು ಎರಚಿಡಿದ್ರು, ಒಬ್ಬರು ವಿರುದ್ಧ ಟ್ವೀಟ್ ಮಾಡಿಕೊಂಡ್ರು, ಪರೋಕ್ಷವಾಗಿ ದಾಳಿ ಮಾಡಿದ್ರು. ಎಲ್ಲದರ ನಡುವೆ ಇದೀಗ 3 ವರ್ಷ ಆಗ್ತಾ ಬಂದಿದೆ. ಈ ಮಧ್ಯೆ ಹೈಕಮಾಂಡ್ ಮೇಲೆ ಇಬ್ಬರು ಮೀಟ್ ಆದರು, ಒಬ್ಬರ ಮನೇಲಿ ಒಬ್ಬರು ತಿಂಡಿ ಸೇವಿದ್ರು, ಒಬ್ಬರ ಮನೇಲಿ ಒಬ್ಬರು ನಾನ್ ವೆಜ್ ತಿಂದರು. ಅದೆಲ್ಲದರ ನಡುವೆ ಇದೀಗ ಒಂದು ಹಂತಕ್ಕೆ ಬಂದು ತಲುಪಿದೆ. ಈ ವರ್ಷದ ಬಜೆಟನ್ನು ಅಂದರೆ 17ನೇ ಬಜೆಟನ್ನು ದಾಖಲೆ ಬಜೆಟನ್ನು ಮಂಡನೆ ಮಾಡೋಕ್ಕೂ ಮೊದಲು ಒಂದು ಮಾತು ಬಂತು. ಜನವರಿ ಡೇಟ್ ಫಿಕ್ಸ್ ಆಗಿಬಿಟ್ಟಿದೆ, ಜನವರಿ 9 ಜನವರಿ 6 ಅನ್ನುವಂಥ ಇಕ್ಬಾಲ್ ಹುಸೇನ್ ಅವರ ಪದೇ ಮಾತಿನ ನಡುವೆ ಕೂಡ 17ನೇ ಬಜೆಟನ್ನು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ರು. ಮತ್ತೊಂದು ಊಹಾಪೋಹ ಕೇಳಿ ಬಂತು, ಇಲ್ಲ ಬಜೆಟ್ ಮಂಡನೆಯಾಗಿ ಅನುಮೋದನೆ ಸಿಕ್ಕ ಕೂಡಲೇ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ. ಅವರಿಗೊಂದು ಆಸೆ ಇತ್ತು, 2 ಆಸೆ. ಒಂದು 17ನೇ ಬಜೆಟ್ ಮಂಡನೆ ಮಾಡಬೇಕು ಮತ್ತು ದೇವರಾಜು ಅವರ ಸರ್ವಕಾಲಿಕ ದಾಖಲೆಯಾದಂಥ ಒಂದು ಸುದೀರ್ಘ ಅವಧಿಯ CM ದಾಖಲೆಯನ್ನು ಮುರಿಬೇಕು, ಅದು ಕೂಡ ಜನವರಿ ಮುಕ್ತಾಯವಾಗುತ್ತೆ ಅನ್ನುವಂಥ ಮಾತಿನ ನಡುವೆ ಆ ದಾಖಲೆ ಮುರಿದಾಯಿತು. 17ನೇ ಬಜೆಟ್ ಮಂಡನೆ ಆಯಿತು. ಅಷ್ಟರ ವೇಳೆಗೆ ಪಂಚ ರಾಜ್ಯಗಳ ಚುನಾವಣೆ ಬಂದ ನಂತರ ಡಿ ಕೆ ಶಿವಕುಮಾರ್ ಅವ್ರನ್ನ ಅಸ್ಸಾಂನ ಉಸ್ತುವಾರಿಯಾಗಿ ಮಾಡಿದ ನಂತರ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿನ್ನಡೆ ಆಯಿತು ಎನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಈ ಎಲ್ಲವೂ ಕೂಡ ತೆರೆಯ ಹಿಂದೆ ಕಸರತ್ತು ಆಗಿದೆ. ಖರ್ಗೆ ಅವರು ಹೇಳಿದಂತೆ ಎಲ್ಲವೂ ಕೂಡ ಫಿಕ್ಸ್ ಆಗಿದೆ. ಆದರೆ ಮುಹೂರ್ತಕ್ಕಾಗಿ ಕಾದು ಕುಳಿತಿದ್ದೇವೆ ಅಥವಾ ಒಳ್ಳೆಯ ದಿನಕ್ಕಾಗಿ ಕಾದು ಕುಳಿತಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಇದರ ಜೊತೆಗೆ ಇದೀಗ ಬಜೆಟ್ ಮುಕ್ತಾಯವಾಗಿದೆ. ಮೇ 4ಕ್ಕೆ ಪಂಚ ರಾಜ್ಯಗಳ ಚುನಾವಣೆ ರಿಸಲ್ಟ್ ಬರುತ್ತೆ. ಅಲ್ಲಿ BJP ಹೊರತಾಗುತ್ತೋ ಅಥವಾ ಕಾಂಗ್ರೆಸ್ ಹೊರತಾಗುತ್ತೋ, ಲಾಭ ಆಗುತ್ತೋ ಅದು ತರ್ಕಕ್ಕೆ ನಿಲ್ಲುವುದು. ಯಾಕಂದರೆ ತಮಿಳುನಾಡಲ್ಲಿ DMK ಜೊತೆ ಕಾಂಗ್ರೆಸ್ ಮೈತ್ರಿಕೂಟ ಇದೆ. ಇಲ್ಲಿ ಗೆದ್ದರೂ ಕೂಡ ಅದು DMK ಪಾಲಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ BJP ಮತ್ತು TMC ನಡುವೆ ಒಂದು ದೊಡ್ಡಂಥ ಒಂದು ಹೋರಾಟ ಇದೆ. ಹೀಗೆ ಚಿಕ್ಕ ಪುಟ್ಟ ಕೇರಳದಲ್ಲೂ ಕೂಡ LDP ಮತ್ತು UDP ಮಧ್ಯೆ ದೊಡ್ಡ ಹೋರಾಟ ಇದೆ. ಹಾಗಾಗಿ ತನ್ನ ಸ್ವಂತ ಬಲದಿಂದ ಈ 4-5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಹುಮತಕ್ಕೆ ಬರುವುದು ತುಂಬ ವಿರಳ. ಹೀಗಾಗಿ ಆ ಚುನಾವಣೆಯ ಫಲಿತಾಂಶ ಇದರ ಮಧ್ಯೆ ಬರಲ್ಲ. ಆದರೂ ಕೂಡ ಚುನಾವಣೆ ಹಂತದಲ್ಲಿ ಒಬ್ಬ CM ಪಟ್ಟವನ್ನು ಬೇರೆ ಕಡೆ ಕೊಟ್ಟರೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಮೇ 9ಕ್ಕೆ ಅಂದರೆ ಮೇ 4ಕ್ಕೆ ಚುನಾವಣೆಯ ರಿಸಲ್ಟ್ ಬಂದ ನಂತರ ಯಾವ ದಿನಾಂಕದಂದು ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆದ್ರಲ್ಲ, ಅಂದರೆ 2023 ಮೇ 20ರಂದು ಅಧಿಕಾರ ಸ್ವೀಕಾರ ಮಾಡಿದ್ರಲ್ಲ, ಅದೇ ದಿನ ಅದಕ್ಕೆ ಸೆಡ್ಡು ಹೊಡಿತೇನೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಇದೀಗ DK ಬ್ರದರ್ಗೆ ಹೈಕಮಾಂಡ್ನಿಂದ ಒಂದು ಆಶ್ವಾಸನೆ ಬಂದಿದೆ. ಇಲ್ಲ ಚುನಾವಣೆ ಮುಕ್ತಾಯವಾದ ಕೂಡಲೇ ಅಥವಾ ಫಲಿತಾಂಶ ಬಂದ ಕೂಡಲೇ ನಿಮಗೆ ಅಧಿಕಾರವನ್ನು ಬಿಟ್ಟು ಕೊಡ್ತೇವೆ, ಮುಂದಿನ 2 ವರ್ಷಗಳ ಅಧಿಕಾರದಲ್ಲಿ ನೀವು ಸುಭಿಕ್ಷವಾಗಿ ಅಧಿಕಾರ ಮಾಡಬೇಕು ಮತ್ತು ರಾಜ್ಯಕ್ಕೆ ಒಳ್ಳೆಯದು ಮಾಡಬೇಕು ಮತ್ತು ಮುಂದಿನ ಚುನಾವಣೆಯಲ್ಲಿ ಗೆಲ್ಸ್ಕೊಂಡು ಬರಬೇಕು ಎನ್ನುವಂಥ ಒಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಈಗ ಸದ್ಯ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿದೆ. ಅಂದರೆ 2026 ಅಂದರೆ ಮುಂಬರುವ ಮೇ 20ಕ್ಕೆ ಬಹುಶಃ ಅಥವಾ ಅಕ್ಷರಸ್ವ ಪ್ರತಿಶತ 90%ಕ್ಕಿಂತ ಹೆಚ್ಚರಷ್ಟು ಒಂದು ಅಭಿಪ್ರಾಯದಂತೆ ಇದೀಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದ್ತಾರೆ. ಅದೇ ದಿನಾಂಕದಂದು ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಪಡೆದುಕೊಂಡ ದಿನಾಂಕದಂದೇ DK ಶಿವಕುಮಾರ್ ಅವರು ಅದೇ ದಿನಕ್ಕಾಗಿ ಪಟ್ಟು ಹಿಡಿದಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ DK ಶಿವಕುಮಾರ್ ಒಂದು ಹಂತಕ್ಕೆ ಬಲ ಸಿಕ್ಕಿದೆ ಅಂತ ಹೇಳ್ಬೋದು. ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆ ಇದ್ದಾರೆ, ಸೋನಿಯಾ ಗಾಂಧಿ ಅವ್ರ ಜೊತೆ ಇದ್ದಾರೆ, ಖರ್ಗೆ ಕೂಡ ಅವ್ರ ಜೊತೆ ಇದ್ದಾರೆ. ಯಾಕಂದರೆ ಖರ್ಗೆ ಅವರಿಗೆ ಒಂದು ದೊಡ್ಡದ ಆಸೆ ಇದೆ. DK ಶಿವಕುಮಾರ್ ಏನಾದ್ರು ಮುಖ್ಯಮಂತ್ರಿ ಆದರೆ ಮುಂದಿನ ಹಂತದಲ್ಲಿ ನನ್ನ ಮಗ ಕೂಡ DCM ಆಗಬೇಕು ಮತ್ತು DCM ಆದ ನಂತರ ಮುಂದೆ ನಾನು ಆಗಲಿಲ್ಲ ಅಂದರೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಿಯಾಂಕಾ ಗಾಂಧಿ ಮುಂದೆ ಬರಬೇಕು ಅನ್ನುವಂಥ ಆಸೆ. ಹೀಗಾಗಿ DK ಶಿವಕುಮಾರ್ ಕೂಡ ಒಪ್ಪಿಗೆ ಸೂಚಿಸ್ತಾರೆ ಎನ್ನುವಂಥ ಮಾತು ಕೇಳಿಬರ್ತದೆ. ಇದರ ನಡುವೆ ಈಗ ಸಿದ್ದರಾಮಯ್ಯನವರು ಕೂಡ ವಯಸ್ಸಾಗ್ತಾ ಬಂದಿದೆ, 70, 77, 78 ಆಗ್ತಾ ಬಂದಿದೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಅವರನ್ನು ಇಟ್ಟುಕೊಂಡು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅವರನ್ನು ಮುಂದಿನ ಚುನಾವಣೆಯಲ್ಲಿ ಘೋಷಣೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರೆಲ್ಲದರ ನಡುವೆ ಇದೀಗ DK ಶಿವಕುಮಾರ್ ಅವರಿಗೆ ಅವಕಾಶ, ಅದೃಷ್ಟದ ಬಾಗಿಲು ಒಲಿದು ಬಂದಿ ಅಂತ ಹೇಳ್ಬೋದು. 3 ವರ್ಷ ಹಿರಿಯ ನಾಯಕರಾದ ಸಿದ್ದರಾಮಯ್ಯನವರು ಅಧಿಕಾರವನ್ನು ಮಾಡಿದ್ರು. ಮುಂಬರುವ 2 ವರ್ಷಗಳಲ್ಲಿ ತನಗೆ ಅಧಿಕಾರ ಸಿಕ್ಕರೆ ನಾನು ರಾಜ್ಯವನ್ನು ಬಲಪಡಿಸ್ತೇನೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಸಿಕ್ಕಿದೆ ಮತ್ತು ಅದಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಅನ್ನೋದು ಕೂಡ ಈಗ ಮಾಹಿತಿ ಸೋರಿಕೆ ಆಗ್ತಿದೆ ಮತ್ತು ರಾಜಕೀಯವಾದ ಚರ್ಚೆ ಆಗ್ತಿದೆ. ಒಂದು ವೇಳೆ DK ಶಿವಕುಮಾರ್ ಅವರು ಮೇ 20ಕ್ಕೆ ಅಧಿಕಾರ ಸ್ವೀಕಾರ ಮಾಡಿದ್ರೆ KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅಧಿಕಾರ ಸ್ವೀಕಾರ ಮಾಡ್ತಾರೆ.
ನನಗೆ ಅನಿಸಿದ ಪ್ರಕಾರ, ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದರೆ ಅಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಯಾವುದೇ ಉಪಮುಖ್ಯಮಂತ್ರಿ ಹುದ್ದೆಯ ಸೃಷ್ಟಿ ಆಗಲ್ಲ ಎನ್ನುವಂಥ ಒಂದು ಆತ್ಮವಿಶ್ವಾಸದ ಅಥವಾ ಒಂದು ಮುನ್ಸೂಚನೆ ಸಿಕ್ಕಿದೆ. ಯಾಕಂದರೆ ಒಂದು ವೇಳೆ ಯಾರನ್ನಾದರೂ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆದ ನಂತರ ಯಾರನ್ನಾದರೂ ಉಪಮುಖ್ಯಮಂತ್ರಿಯಾಗಿ ನೇಮಿಸಿದರೆ ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಆ ಉಪಮುಖ್ಯಮಂತ್ರಿಗಳು ತಾನು ಮುಖ್ಯಮಂತ್ರಿ ಆಗಬೇಕೆನ್ನುವಂಥ ಸವಾಲೊಡ್ಬೋದು. ಅದು ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ದೊಡ್ಡ ತಲೆನೋವು ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಇಬ್ಬರೂ ಮಾತುಕತೆಯಾಡಿ ಕರ್ನಾಟಕ ರಾಜ್ಯದಲ್ಲಿ ಸದ್ಯದ ಮಟ್ಟಿಗೆ ಉಪಮುಖ್ಯಮಂತ್ರಿ ಹುದ್ದೆಯ ಬೇಡ ಎನ್ನುವಂಥ ಒಂದು ಸಮನ್ವಯತ ಮಾತುಕತೆಯನ್ನು ಆಡಿ ಇದೀಗ ಹೈಕಮಾಂಡ್ಗೆ ರಿಪೋರ್ಟನ್ನು ಕೂಡ ಸಲ್ಲಿಸಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬಣದ ಪರವಾಗಿ ಕುಣಿಗಲ್ ರಂಗನಾಥ್, ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್, ಶ್ಯಾಮ್ನೂರು ಫ್ಯಾಮಿಲಿ, ಮಾಗಡಿ ಬಾಲಕೃಷ್ಣ, ಜೊತೆಗೆ ಸಿ.ಪಿ. ಯೋಗೇಶ್ವರ್ ಇವರೆಲ್ಲರ ಒಂದು ಸಹಕಾರ ಇದೆ. ಮತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಎನ್ನುವಂಥ ಒಂದು ದುಂಬಾಲು ಬಿದ್ದಿದೆ. ಯಾಕಂದರೆ ಒಂದು ವೇಳೆ ಕ್ಯಾಬಿನೆಟ್ ರಿಷಫಲ್ ಆಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದರೆ ತನಗೂ ಕೂಡ ಅಲ್ಲಿ ಕ್ಯಾಬಿನೆಟಲ್ಲಿ ಚಾನ್ಸ್ ಸಿಗ್ಬೋದು ಎನ್ನುವಂಥ ಒಂದು ಮುಂದಾಲೋಚನೆ ಈ MLAಗಳಿಗಿದೆ. ಹೀಗಾಗಿ ಇವರೆಲ್ಲರೂ ಅಭಿಪ್ರಾಯ, ಇವರೆಲ್ಲರ ಬೆಂಬಲ ಡಿ ಕೆ ಶಿವಕುಮಾರ್ ಅವರಿಗಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಕೇವಲ 2-3 ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಬೇಕಾದರೂ ಆಗ್ಬೋದು ಮತ್ತು ಅಲ್ಲೋಲ ಕಲ್ಲೋಲ ಆಗದೆ ಸ್ಮೂತ್ ಟ್ರಾನ್ಸಿಷನ್ ಆಗುತ್ತಾ, ಇವೆಲ್ಲವೂ ಕೂಡ ಖರ್ಗೆ ಅವರ ನಿರ್ದೇಶನದಂತೆ ಆಗಲಿದೆ ಅನ್ನೋದು ಕೂಡ ನಮ್ಮ ಸಿಕ್ಕಂಥ ಮಾಹಿತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.